ನಮಸ್ತೆ. ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ತುಂಬ ಹುಡುಗರಲ್ಲಿ ಅದೊಂದು ಡೌಟ್ ಇರುತ್ತೆ. ಸೊ ಅರ್ಲಿ ಎಜಾಕ್ಯುಲೇಷನ್, ಬೇಗ ಎಜಾಕ್ಯುಲೇಟ್ ಔಟ್ ಆಗ್ಬಿಡತ್ತೆ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ನನ್ನ ಪಾರ್ಟ್ನರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಸೊ ನನಗೆ ಮಗು ಆಗುತ್ತೋ ಇಲ್ವೋ? ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನ್ನಿಸ್ಸು ಮತ್ತು ವೆಜೆನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾಕಂದರೆ ಸೆಕ್ಸ್ ಎಜುಕೇಷನ್ ಪ್ರತಿಯೊಬ್ಬರಿಗೂ ಅಗತ್ಯ ಇರುತ್ತೆ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಕನ್ಸಲ್ಟೇಷನ್ ಬೇಕು ಅಂತಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಲಾಸ್ಟ್ ವೀಕ್ ಒಬ್ಬ ಹುಡುಗ ಬಂದಿದ್ದ. ಅವನಿಗೊಂದು 26 ಇಯರ್ಸು. ಸೊ ಬೇಗ ಎಜಾಕ್ಯುಲೇಟ್ ಆಗ್ತಾ ಇದೆ, ನನ್ನ ಕಂಟ್ರೋಲಿಗೆ ಬರ್ತಾ ಇಲ್ಲ. ಸೊ ಮನೇಲಿ ಬೇರೆ ಮ್ಯಾರೇಜಿಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ, ಮೋಸ್ಟ್ಲಿ ನನ್ನ ಪಾರ್ಟ್ನರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಗೊತ್ತಿಲ್ಲ, ಜೊತೆಗೆ ಮಗು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ಥರ ಒಂದು ಡೌಟಲ್ಲಿ ಅವನು ಕನ್ಸಲ್ಟೇಷನ್ಗೆ ಅಂತ ಬಂದಿದ್ದ. ಅವನನ್ನೊಂದು ಎಕ್ಸಾಮಿನೇಷನ್ ಮಾಡಿ, ಕೆಲವೊಂದು ಟೆಸ್ಟ್ಗಳನ್ನ ಮಾಡಿ, ಅದ್ರ ಪ್ರಕಾರ ಅವನಿಗೊಂದು ಕೌನ್ಸಿಲಿಂಗ್ ಅಂತ ಮಾಡಿ ಮೆಡಿಸಿನ್ ಕೊಟ್ಟು ಕಳಿಸ್ದೆ. ಸೊ ಫಸ್ಟ್ ಎಜಾಕ್ಯುಲೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಸೆಕ್ಸ್ ಅಂತ ಕಂಟ್ರೋಲ್ ಮಾಡೋದು ಬ್ರೈನಲ್ಲಿ. ಸೊ ನಮಗೆ ಒಂದು ಎರೆಕ್ಷನ್ ನರ್ವ್ ಅಂತಲೇ ಇರುತ್ತೆ, ಎಜಾಕ್ಯುಲೇಷನ್ ನರ್ವ್ ಅಂತಲೇ ಸಪ್ರೇಟ್ ಇರುತ್ತೆ. ಸೊ ಎಜಾಕ್ಯುಲೇಷನಲ್ಲಿ ನರ್ವ್ ಬಂದರೆ ಇಂಪೆಥೆಟಿಕ್ಕು, ಪ್ಯಾರಾಸಿಂಪಥೆಟಿಕ್ಕು ಮತ್ತು ಆಟೋನಮಸ್ ನರ್ವಸ್ ಅಂತ ಹೇಳ್ತೇವೆ. ಸೊ ಇದ್ರ ಜೊತೆಗೆ ಇದು ಹುಟ್ಟುವಂಥ ಜಾಗ ಒಂದು ಸ್ಪೈನಲ್ ಕಾರ್ಡಲ್ಲಿ ಇರುತ್ತೆ. ಇವನ್ನೆಲ್ಲನೂ ಕಂಟ್ರೋಲ್ ಮಾಡೋದು ಬ್ರೈನ್. ನಮ್ಮ ಹಾರ್ಮೋನ್ಸ್ ಕರೆಕ್ಟಾಗಿತ್ತು, ಈ ನರ್ವ್ಸ್ ಕಂಫರ್ಟಬಲ್ ಇತ್ತು, ಅವಾಗ ನಾರ್ಮಲ್ ಎಜಾಕ್ಯುಲೇಷನ್ ಅಂತ ಆಗತ್ತೆ. ಕೆಲವೊಂದು ಟೈಮು ಹಾರ್ಮೋನ್ಸ್ ಕರೆಕ್ಟಾಗಿದ್ದರು, ನರ್ವ್ಸ್ ಕರೆಕ್ಟಾಗಿದ್ದರು, ಆ ಭಯ ಅಂತ ಇರುತ್ತೆ ಎಷ್ಟೋ ಹುಡುಗರಿಗೆ. ಸೊ ನಾವು ಮ್ಯಾಸ್ಟರ್ಬೇಷನ್ ಮಾಡ್ಕೋಬೇಕಾದ್ರೆ ಬೇಗ ಔಟ್ ಆಗ್ತಿತ್ತು. ಸೊ ಲಾಸ್ಟ್ ಟೈಮ್ ನಾನು ಸೆಕ್ಸಿಗೆ ಹೋದಾಗ ಬೇಗ ಔಟ್ ಆಯಿತು. ಸೊ ಈಗೂ ಹಾಗೆ ಆಗುತ್ತೆ. ಈ ಭಯದಿಂದ ಏನಾಗುತ್ತೆ, ಅರ್ಧ ಎಜಾಕ್ಯುಲೇಷನ್ ಬೇಗ ಆಗತ್ತೆ. ಇದನ್ನು ನಾವು ಸೈಕಲಾಜಿಕಲ್ ಇಶ್ಯೂಸ್ ಅಂತ ಹೇಳ್ತೀವಿ. ಫಿಸಿಯಲಾಜಿಕಲ್ ಇಶ್ಯೂಸ್ ಜೊತೆಗೆ ಸೈಕಲಾಜಿಕಲ್ ಇಶ್ಯೂಸ್ ಎರಡೂ ಸಹ ಕಾರಣ ಆಗುತ್ತೆ ಅರ್ಲಿ ಎಜಾಕ್ಯುಲೇಷನ್ಗೆ. ಅಂದರೆ ಹಾರ್ಮೋನ್ಸು, ನರ್ವ್ಸು ಜೊತೆಗೆ ಅವನಿಗೊಂದು ಕಾನ್ಫಿಡೆನ್ಸ್ ಇರಬೇಕು, ಅವ್ನು ಕಂಫರ್ಟಬಲ್ ಇರಬೇಕು, ಅವಾಗ ಮಾತ್ರ ಎಜಾಕ್ಯುಲೇಷನ್ ಕಂಟ್ರೋಲಲ್ಲಿ ಇರುತ್ತೆ. ಸೊ ಫ್ರೆಂಡ್ಸ್, ಒಂದು ಇಂಡಿಯನ್ ಮೆನ್ನಿಗೆ ಬಂದರೆ ಒಂದು 2 to 3 ಮಿನಿಟ್ಸ್ ಏನಿದೆ, ವೆಜೆನಲ್ ಪೆನಟ್ರೇಷನ್ ಅಂತ ಹೇಳ್ತೀವಿ, ಅಥವಾ IELT ಅಂತ ಒಂದು ಹೇಳ್ತೀವಿ, ಇಂಟ್ರಾ ವೆಜೆನಲ್ ಲ್ಯುಟೆನ್ಸಿ ಟೈಮ್ ಅಂತ ಹೇಳ್ತೀವಿ. ಇದು 2 to 3 ಮಿನಿಟ್ಸ್ ಇತ್ತು ಅಂದರೆ ಅದು ನಾರ್ಮಲ್ ಅಂತ ಹೇಳ್ತೀವಿ. 1 ನಿಮಿಷ ಅಥವಾ ಒಂದು 30 ಸೆಕೆಂಡ್ಸ್ಗೆ ಔಟ್ ಆಯಿತು ಅಂದರೆ ಅದಕ್ಕೆ ಕಾರಣ ಏನು ಅಂತ ಕಂಡುಹಿಡ್ಕೋಬೇಕು. ನ್ಯೂರಲಾಜಿಕಲ್ಲ ಅಥವಾ ಹಾರ್ಮೋನ ಅಥವಾ ಸೈಕಲಾಜಿಕಲ್ಲ ಅಂತೇಳಿ. ಸೊ ಆ ಟೈಮಲ್ಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.